ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಯಾಂಡ್ವಿಚ್ ನೋಡಿ, ಫಸ್ಟ್ ನಾನು ತಿಂದೆ, ತುಂಬ ರುಚಿಯಾಗಿರುತ್ತು. ಈ ರೀತಿನೂ ಸ್ಯಾಂಡ್ವಿಚ್ ಮಾಡ್ಬೋದಾ ಅಂತ ನಿಮಗೆ ಅನಿಸುತ್ತೆ. ತುಂಬ ರುಚಿಯಾಗಿದೆ. ಬೇಕರಿಯಲ್ಲೆಲ್ಲ ನೀವು ತಿಂದಿರ್ತೀರಾ ಈ ರೀತಿ. ಸೊ ಇದು ತುಂಬ ಆರೋಗ್ಯಕರವಾಗಿ ನಾನು ಮನೇಲಿ ಮಾಡ್ತಾಯಿದ್ದೀನಿ. ಬಟ್ ಬ್ರೆಡ್ ಮಾತ್ರ ನಾನು ಹೊರಗಡೆಯಿಂದನೇ ತಂದಿದ್ದೀನಿ. ನೋಡಿ, ಈ ಸ್ಯಾಂಡ್ವಿಚ್ಚು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳಿಗೋಸ್ಕರ ಮಾಡಿದೆ. ಸ್ಯಾಂಡ್ವಿಚ್ ಕೇಳಿದರು. ನೋಡಿ, ಇದು ಈಗ ನಾನು 1 ಕಪ್ಪಷ್ಟು ನಾನು ಬಿಳಿ ಅಲಸಂದೆ ಕಾಳನ್ನು ನೆನೆಸಿಟ್ಟಿದ್ದೆ. ಸ್ವಲ್ಪ ಅರ್ಧ ಪಲ್ಯ ಮಾಡಿ ಅರ್ಧ ಸಾರು ಮಾಡೋಣ ಅಂತ. ಬಟ್ ಮಕ್ಕಳು ಸ್ಯಾಂಡ್ವಿಚ್ ಕೇಳಿದ್ದಕ್ಕೆ ಇದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇಲ್ಲಿ ಮೊದಲು ನಾನು ಇದನ್ನು ನೆನೆಸಿರುವಂಥ ಅಲಸಂದೆ ಕಾಳು ಹಾಕಿ ಅರ್ಧ ಕಪ್ಪಷ್ಟು ನೀರು ಹಾಕಿ ಉಪ್ಪು ಹಾಕಿ ಇದನ್ನು ಅಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಗ್ಯಾಸ್ ಫ್ಲೇಮ್ ಕೂಡ ಆನ್ ಮಾಡಿದ್ದೀನಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಇದನ್ನು 4ರಿಂದ 5 ವಿಸಲ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು. ಸೊ ಈಗ 4ರಿಂದ 5 ವಿಸಲ್ ಕೂಡ ಆಯಿತು. ಇದು ಸೈಡಲ್ಲಿ ಇಟ್ಕೊಂಡು, ಸೊ ಈಗ ಅದು ಸ್ವಲ್ಪ ತಣ್ಣಗಾಗಲಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಈಗ ಇಲ್ಲಿ 2 ಟೀ ಸ್ಪೂನ್, ಜಾಸ್ತಿ ಎಲ್ಲ ಎಣ್ಣೆ ಹಾಕೋಬಾರ್ದು, ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ದೊಡ್ಡ ಗಾತ್ರದ ಈರುಳ್ಳಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉದ್ದಕ್ಕೆ ಈ ರೀತಿಯಾಗಿ ಹೆಚ್ಕೋಬೇಕು. ಹೈ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ. ಹಾಗೆ 4ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. 2 ಕ್ಯಾಪ್ಸಿಕಮ್ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಖಾರ ಇರಲ್ಲ, ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲೇ ಕುಕ್ ಆಗಬೇಕು. ಕ್ರಂಚಿಯಾಗಿರಬೇಕು. ತಿನ್ನುವಾಗ ತುಂಬ ಸಾಫ್ಟಾಗಿ ಬೇಯಿಸ್ಕೋಬಾರ್ದು. ಹಾಗಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿಣ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸೊ ಉಪ್ಪು ಹಾಕ್ಕೊಂಡು ಇದನ್ನು ಹೇಳಿದ್ನಲ್ವ, 1-2 ನಿಮಿಷ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀವಿ, ತುಂಬ ಮೆತ್ತಗೆಲ್ಲ ಬೇಯಿಸ್ಕೊಂಡ್ರೆ ಅಷ್ಟು ರುಚಿ ಇರಲ್ಲ. ಹಾಗಾಗಿ ಇದನ್ನು ಹೈ ಫ್ಲೇಮಲ್ಲೇ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ 3 ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ಕೆಲವೊಂದು ಸಲ ಈ ಬೇಕ್ರಿ ಐಟಮ್ ಎಲ್ಲ ಕೇಳಿದಾಗ ನೀವು ಈ ರೀತಿ ಮಾಡಿ ಕೊಡಿ, ತುಂಬ ರುಚಿಯಾಗಿರುತ್ತೆ. ಸೊ ಈಗ ಕ್ಯಾರೆಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕೂಡ ಇಲ್ಲ, ಜಸ್ಟ್ ನಾನು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಮಾಡಿ ಇಟ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ಇದು. ಹೇಳಿದ್ನಲ್ಲ, ತುಂಬ ಸಾಫ್ಟಾಗಿಲ್ಲ, ಬೇಯಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಇದನ್ನು ಜಸ್ಟ್ 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಸ್ವಲ್ಪ ತಣ್ಣಗಾಗಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮಕ್ಕಳಿಂದ ಹಿಡಿದು ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟರು. ಅವರು ಕೂಡ ಸ್ಯಾಂಡ್ವಿಚ್ ಈ ಥರ ಎಲ್ಲ ಬ್ರೆಡ್ ಐಟಮ್ ಎಲ್ಲ ತಿನ್ನಲ್ಲ, ಬಟ್ ಇವತ್ತು ತುಂಬ ಇಷ್ಟಪಟ್ಟು ತಿಂದರು. ಸೊ ಈಗ ಇಲ್ಲಿ ನಾನು ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ. ಹಂಚು ಬಿಸಿ ಆಗಲಿ. ಇಲ್ಲಿ ನೋಡಿ, ಈಗ ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು. ಸೊ ನೋಡಿ, ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು 2 ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ರೋಸ್ಟ್ ಮಾಡ್ಕೋಬೇಕು ಅಷ್ಟೇ. 1-2-3 ನಿಮಿಷ ಸಾಕಾಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ನೀವು ಇದೇ ಥರ ಮೊದಲೇ ಈ ಥರ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಬ್ರೆಡ್ಡನ್ನು. ಸೊ ಇದನ್ನೆಲ್ಲ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ, ಯಾರು ತಿಂತಾರೆ ಕೇಳ್ತಾರಲ್ವ ಅವರಿಗೆ ನಾವು ಅದನ್ನೆಲ್ಲ ಮಾಡಿ ಕೊಡ್ಬೋದು ಬೇಗ. ಹಾಗಾಗಿ ಈ ಥರ ಎಲ್ಲ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು, ನಾನು ಕುಕ್ಕರ್ ಅದು ವಿಸಲ್ ಆಗಿತ್ತಲ್ವ, ಅದು ಸ್ವಲ್ಪ ಇಷ್ಟೆಲ್ಲ ಮಾಡೋದ್ರೊಳಗೆ ಅದು ತಣ್ಣಗಾಗಿರುತ್ತೆ, ಸ್ವಲ್ಪ ಬೆಚ್ಚಗಿರುತ್ತಲ್ವ. ಈಗ ನೋಡಿ, ಈಗ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನಿಮ್ಗೆ ಹೇಳಿದೆ, ನಾನು ಇದು ಆ್ಯಕ್ಚುಲಿ ಪಲ್ಯ ಅಥವಾ ಸಾರು ಮಾಡೋಣ ಅಂತ ಮಾಡಿದ್ದು. ಬಟ್ ಮಕ್ಕಳು ಸ್ಯಾಂಡ್ವಿಚ್ ಕೇಳಿದ್ದಕ್ಕೆ ನಾನಿವತ್ತು ಇದನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಸ್ವಲ್ಪ ಕರೆಕ್ಟಾಗಿ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಿದೆ. ಈಗ ಏನು ಮಾಡ್ತಾ ಇದ್ದೀನಿ, ಒಂದು 4ರಿಂದ 5 ಸ್ಪೂನಷ್ಟು, ದೊಡ್ಡ ಸ್ಪೂನ್ ಇದೆ ನೋಡ್ತಾ ಇರ್ಬೋದು ನೀವು, ಅದರಷ್ಟು ಅಂದರೆ ಒಂದು ಅರ್ಧ ಕಪ್ಪಷ್ಟು ನಾನು ತೆಗೆದು ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಸೊ ಈಗ ಉಳಿದಿರೋದನ್ನು ನಾನು ಇದನ್ನು ರಾತ್ರಿ ಮುದ್ದೆಗೆ ಸಾರು ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಇದನ್ನು ಈಗ ಸ್ವಲ್ಪ ಬಿಸಿ ಇದೆ ಅಲ್ವ, ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ, ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಇಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಇದ್ರದ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ರುಬ್ಕೋಬೇಕು ಫೈನಾಗಿ. ಸೊ ತೋರಿಸ್ತೀನಿ ನೋಡಿ, ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ, ಮಕ್ಕಳು ಆ ಕಾಳು ಕೊಟ್ಟರೆ ತಿನ್ನಲ್ಲ ಅಲ್ವಾ. ಸೊ ಹಾಗಾಗಿ ಸ್ಯಾಂಡ್ವಿಚ್ಚು ತಿಂದಂಗೆ ಆಗುತ್ತೆ, ಹಾಗೆ ಪ್ರೋಟೀನ್ ಕೂಡ ಸಿಕ್ಕಂಗಾಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಅವಾಗವಾಗ ಹೆಲ್ದಿ ಫುಡ್ ಅಂತ ಹೇಳ್ತೀವಿ, ಬಟ್ ಕೆಲವೊಂದು ಸಲ ಮಕ್ಕಳಿಗೆ ಹೆಲ್ದಿ ಜೊತೆ ಈ ಥರ ಈ ಬ್ರೆಡ್ ಏನಾದರೂ ತಿಂದಾಗ ಅದ್ರ ಜೊತೆ ಹೆಲ್ದಿ ನಾವು ಏನಾದರೂ ಮಾಡಿ ಸೇರಿಸಿ ಕೊಟ್ಟರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಇದ್ದಿದ್ದೆಲ್ಲ ಒಂದು ಬಟ್ಲಲ್ಲೇ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಚೀಸು, ಸಾಸು ಅದು ಇದು ಬೇಡ ಅಂದ್ಕೊಂಡು ನಾನು ಈ ರೀತಿಯಾಗಿ ಸ್ಟಫಿಂಗಿಗೆ ಮೊದಲು ಈ ರೀತಿಯಾಗಿ ನೋಡಿ, 2 ಸ್ಲೈಸ್ ಬ್ರೆಡ್ಡಲ್ಲಿ 2 ಬ್ರೆಡ್ ಸ್ಲೈಸ್ ತೊಗೊಂಡಲ್ವಾ. ಸೊ ಈ ರೀತಿಯಾಗಿ ನಾನು ಫಿಲ್ ಮಾಡಿ, ನಂತರ ಈಗ ಏನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಈ ಪಲ್ಯ ಇತ್ತಲ್ವ, ಸೊ ಅದನ್ನು ಇದರಲ್ಲಿ ಫಿಲ್ ಮಾಡಬೇಕು. ಈ ರೀತಿ ಎಷ್ಟು ಬೇಕೋ ಅಷ್ಟು.
ಸೊ ಈ ರೀತಿ ಮಾಡಿಕೊಂಡು ಈಗ ಇದನ್ನು ತಗೊಂಡು ಇದಕ್ಕೆ ನೋಡಿ, ಈಗ ಈ ಬ್ರೆಡ್ ಸ್ಲೈಸನ್ನು ಇದ್ರ ಮೇಲೆ ಈ ರೀತಿಯಾಗಿ ಇಟ್ಟರೆ ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರಿಯಲಿ ಇದರ ರುಚಿ ಎಲ್ರಿಗೂ ತಿಂದ ಮೇಲೆ ಗೊತ್ತಾಯಿತು ನಾನು ಏನು ಹಾಕಿ, ನಾನು ಆ್ಯಕ್ಚುಲಿ ಏನಾದರೂ ಹೆಲ್ದಿ ಫುಡ್ ಮಾಡ್ತಿರ್ತೀನಿ, ಅದರಲ್ಲಿ ಸ್ಟಫಿಂಗ್ ನಾನು ಏನು ಹಾಕಿರ್ತೀನಿ ಅಂತ ತಿಂದ ಮೇಲೇ ಹೇಳ್ತೀನಿ ಅವ್ರಿಗೆ ಇಷ್ಟ ಆಯಿತು ಆಗಿಲ್ಲ ಅಂತ ಕೇಳಿ. ಹಾಗಾಗಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ರಿಯಲಿ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇದ್ರ ಫ್ಯಾನ್ ಆಗಿ ಹೋಗ್ಬಿಡ್ತೀರ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ನಾನು ನೋಡಿ ಈ ರೀತಿಯಾಗಿ ನಾನು ಮಾಡಿ ಇಟ್ಟಿದ್ದೀನಿ. ಈಗ ನೀವು ತಿನ್ನೋ ಟೈಮಲ್ಲಿ ಅಥವಾ ಇದನ್ನು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ಅಂತ. ಕಟ್ ಮಾಡಿ ಕೂಡ ನೀವು ಕೊಡ್ಬೋದು. ನೋಡಿ ಈ ಥರ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ನೀವು ಕಟ್ ಮಾಡಿ ಯಾರಿಗೆಲ್ಲ ಯಾವ ರೀತಿ ಬೇಕು ನೀವು ಆ ರೀತಿ ಕೊಟ್ಟರೆ ರಿಯಲಿ ಎಂಜಾಯ್ ಮಾಡಿ ತಿಂತಾರೆ. ಬೇಕ್ರಿಗೆಲ್ಲ ಹೋಗಿ ತಿನ್ನಬೇಡಿ, ಮನೆಯಲ್ಲೇ ಈ ರೀತಿಯಾಗಿ ಏನಾದರೂ ಕೇಳಿದರೆ ಡಿಫ್ರೆಂಟಾಗಿ ಮಕ್ಕಳು ಈ ರೀತಿಯಾಗಿ ಮಾಡಿಕೊಡಿ. ನಿಮಗೂ ಖುಷಿ ಆಗುತ್ತೆ, ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.